ದೇಶದಲ್ಲಿ ಎಬೋಲಾ ಆತಂಕ, ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ವೈರಸ್ನ ತಡೆಯೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಎಬೋಲಾ ವೈರಸ್ ದೇಶದಲ್ಲಿ ಆತಂಕವನ್ನ ಸೃಷ್ಟಿಸ್ತಾ ಇದೆ. ರೋಗ ಪತ್ತೆ ಚಿಕಿತ್ಸೆಗೆ ರಾಜ್ಯದ ಆರೋಗ್ಯ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರು, ಮಂಗಳೂರು ಸೇರಿದಂತೆ ಪ್ರಮುಖ ನಗರಗಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಿದ್ಧತೆ ಆಗ್ತಾ ಇದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಹೃದ್ರೋಗ ಸಂಸ್ಥೆಯಲ್ಲಿ ಚಿಕಿತ್ಸೆ, ಮಂಗಳೂರಿನ ವೆನ್ಲಾಕ್ ಶ್ರೀನಿವಾಸ ಪೋರ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅನುಮಾನಾಸ್ಪದ NIV ಸ್ಯಾಂಪಲ್ಗಳ ಪರೀಕ್ಷೆಗೆ ಪುಣೆಗೆ ರವಾನೆ ಮಾಡಲಾಗ್ತಾ ಇದೆ. ಭಾರತ ಜೊತೆಗೆ ರಾಜ್ಯದಲ್ಲಿ ವರದಿಯಾಗದಂತಹ ಪ್ರಕರಣಗಳು, ಆ ಪ್ರಕರಣಗಳ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದನ, ಈಗ ದೇಶದಲ್ಲಿ ಎಬೋಲಾ ಆತಂಕ ಶುರುವಾಗ್ತಾ ಇದೆ, ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆ ಹೊರತಂದಿರುವಂತಹ ಮಾರ್ಗಸೂಚಿ ಏನು, ಜೊತೆಗೆ ವೈರಸ್ನ ತಡೆ ಹಿಡಿಲಿಕ್ಕೆ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ಸವಿವರವನ್ನ ನೀಡೋದಾದ್ರೆ? ಮಧುಸೂದನ್, ಕರೋನಾ ಬಳಿಕ ಈಗ ದೇಶದಲ್ಲಿ ಎಬೋಲಾ ವೈರಸ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು. WHO ಕೂಡ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ. ಅಂದ್ರೆ ಈ ಕೇಂದ್ರ ಸರ್ಕಾರದ ಸೂಚನೆಯಂತೆ ಪ್ರತಿ ರಾಜ್ಯದಲ್ಲೂ ಕೂಡ ಈ ಒಂದು ಎಚ್ಚರಿಕೆಯನ್ನ ಪಾಲಿಸಬೇಕು ಅಂತ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಅನ್ನ SOP ಯನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಕರ್ನಾಟಕದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಹಾಗೂ ಬೆಂಗಳೂರಿನ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸ್ ಆಸ್ಪತ್ರೆಯಲ್ಲಿ ಈ ಒಂದು ಎಬೋಲಾ ಡಿಸೀಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ. ಈ ಒಂದು ಎಬೋಲಾ ವೈರಸ್ ಸದ್ಯಕ್ಕೆ ಪ್ರಪಂಚದಲ್ಲಿ ಆಫ್ರಿಕಾ ದೇಶದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಡಿಸೀಸ್. ಈವರೆಗೂ ಕೂಡ ಭಾರತದಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ಯಾವುದೇ ಪ್ರಕರಣಗಳು ವರದಿ ಆಗಿಲ್ಲ. ಆದ್ರೂ ಕೂಡ WHO ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರೋ ಕಾರಣಕ್ಕಾಗಿ, ಅಂದ್ರೆ ಕರೋನಾ ವೈರಸ್ ರೀತಿಯೇ ಇದು ಕೂಡ ಸೋಂಕಿತ ಒಂದು ಡಿಸೀಸ್ ಆಗಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಪ್ರತಿ ದೇಶದಲ್ಲೂ ಕೂಡ ಈ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಯಾರೆಲ್ಲ ವಿದೇಶದಿಂದ ಭಾರತಕ್ಕೆ ಆಗಮಿಸ್ತಾರೋ ಅವರ ಮೇಲೆ ನಿಗಾ ಇಡಲಾಗಿರುವಂತದ್ದು, ಅಂದ್ರೆ ಕ್ವಾರಂಟೈನ್ ವ್ಯವಸ್ಥೆಯನ್ನ ಮಾಡಲಾಗುವಂತದ್ದು. ಚೆಕ್ ಪೋಸ್ಟ್ ಗಳಲ್ಲಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದಲ್ಲಿ ವರದಿ ದಾಖಲಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ದೇಶದಲ್ಲಿ ಎಬೋಲಾ ವೈರಸ್ಗೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗ್ತದೆ. ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಈಗ ಘೋಷಣೆ ಆಗಿದೆ. ಅನುಮಾನಾಸ್ಪದ NIV ಸ್ಯಾಂಪಲ್ಗಳ ಪರೀಕ್ಷೆಗೆ ಪುಣೆಗೆ ರವಾನೆ ಮಾಡಲಾಗಿದೆ. ಭಾರತ, ನಮ್ಮ ರಾಜ್ಯ ಸೇರಿದಂತೆ ವರದಿಯಾಗದ ಪ್ರಕರಣಗಳು ಇದ್ರೂ ಪರವಾಗಿಲ್ಲ, ಎಲ್ಲ ಕಡೆ ಅಲರ್ಟ್ ಆಗಿರಿ ಅನ್ನೋದು ಆರೋಗ್ಯ ಇಲಾಖೆಯ ಕಟ್ಟುನಿಟ್ಟಿನ ಆದೇಶ, ಎಚ್ಚರಿಕೆ. ಹಾಗಾದ್ರೆ ಏನಿದು ಎಬೋಲಾ ವೈರಸ್ ನೋಡೋದಾದ್ರೆ, ಎಬೋಲಾ ಹೆಮರಾಜಿಕ್ ಜ್ವರ ಎಂದು ಕರೆಯಲ್ಪಡ್ತಾ ಇದ್ದಂತಹ ವೈರಸ್. ಎಬೋಲಾ ವೈರಸ್ನಿಂದ ಉಂಟಾಗುವಂಥ ಅಪರೂಪದ ಸೋಂಕು ಮಾರಕ ಪ್ರಾಣಿಜನ್ಯ ವೈರಲ್ ಸೋಂಕಾಗಿ ಹರಡುವ ಎಬೋಲಾ. ಬಾವಲಿಗಳಿಂದ ಮನುಷ್ಯರಿಗೆ, ಇತರ ಪ್ರೈಮೇಟ್ಗಳಿಗೆ ಹರಡುವಿಕೆ. ಮೊದಲ ಹಂತದಲ್ಲಿ ಲಕ್ಷಣರಹಿತ ಕಾಣಿಸಿಕೊಳ್ಳುವಂಥ ದೇಹದ ಉಷ್ಣತೆ 2 ರಿಂದ 21 ದಿನದವರೆಗೆ, ಸರಾಸರಿ 8 ರಿಂದ 10 ದಿನಗಳವರೆಗೆ ಇರುತ್ತೆ ಈ ಲಕ್ಷಣ. ಅನಾರೋಗ್ಯ ತೀವ್ರವಾಗ್ತಾ ಇದ್ದಂತೆ ಸಾಂಕ್ರಾಮಿಕವಾಗುವ ಎಬೋಲಾ. ಇನ್ನು ಎಬೋಲಾ ವೈರಸ್ ಏನು ಅನ್ನೋದನ್ನ ಈಗ ನೋಡಿದ್ದೀವಿ. ಅದರ ಲಕ್ಷಣಗಳೇನೇನು, ಎಬೋಲಾ ಗುಣಲಕ್ಷಣಗಳು ಏನೇನು? ತೀವ್ರ ಜ್ವರ, ತಲೆನೋವು ಮೊದಲನೇದಾಗಿ, ಸ್ನಾಯು ನೋವು ಮತ್ತು ಗಂಟಲು ನೋವು. ಮೂರನೇದು ವಾಂತಿ, ಅತಿಸಾರ ಮತ್ತು ಹೊಟ್ಟೆ ನೋವು. ದದ್ದುಗಳು ಬರೋದು ಮತ್ತು ಕಣ್ಣು ಕೆಂಪಾಗೋದು, ಇದೆಲ್ಲ ಎಬೋಲಾ ಗುಣಲಕ್ಷಣಗಳು. ಇನ್ನು ಎಬೋಲಾ ಐಸೋಲೇಷನ್ ಹೇಗೆ? ಪ್ರತ್ಯೇಕ ಕೊಠಡಿಯಲ್ಲಿ ಸೋಂಕಿತರನ್ನ ಐಸೋಲೇಟ್ ಮಾಡೋದು, ಬಾತ್ರೂಮ್ ಇರುವ ಕೊಠಡಿಯಲ್ಲೇ ಐಸೋಲೇಟ್ ಮಾಡಬೇಕು. ಕಡ್ಡಾಯವಾಗಿ PPE ಕಿಟ್ ಧರಿಸುವುದು. ಪ್ರತಿ 2 ಗಂಟೆಗೊಮ್ಮೆ ಆಕ್ಸಿಜನ್ ರಕ್ತದೊತ್ತಡ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದು. 2 ಗಂಟೆಗೊಮ್ಮೆ ಕಾರ್ಡಿಯಾಕ್ ಟೆಸ್ಟ್ ಅದನ್ನ ಕೂಡ ಮಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.